ನಮಸ್ಕಾರ ವೀಕ್ಷಕರೇ, ಇವತ್ತು 4 ಸ್ಟಾಕ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಕೆಲವೊಂದು ಅಪ್ಡೇಟ್ ಬಂದಿದೆ, ಅಪ್ಡೇಟ್ಗಳನ್ನು ನೋಡೋಣ. 4 ಸ್ಟಾಕ್ಗಳು ಫಂಡಮೆಂಟಲಿ, ಫೈನಾನ್ಷಿಯಲಿ ಮತ್ತು ಮ್ಯಾನೇಜ್ಮೆಂಟ್ ಎಲ್ಲ ಸ್ಟ್ರಾಂಗ್ ಇರ್ತಕ್ಕಂಥ ಕಂಪ್ನಿಗಳು. ಈಗಾಗಲೇ ರಿಟರ್ನ್ಸನ್ನು ಚೆನ್ನಾಗಿ ಕೊಟ್ಟಿದ್ದೇವೆ ಮತ್ತು ಈ ವರ್ಷ 2024 ಮತ್ತು ಮುಂದಿನ ವರ್ಷಗಳಲ್ಲಿ ಕೂಡ ಒಂದು ಒಳ್ಳೆಯ ರಿಟರ್ನ್ಸ್ ಕೊಡುವಂಥ ಹ್ಯೂಜ್ ಪೊಟೆನ್ಷಿಯಲ್ ಇರ್ತಕ್ಕಂಥ ಕಂಪ್ನಿಗಳು. ಬನ್ನಿ ಒಂದೊಂದಾಗಿ ನೋಡೋಣ. ಫಸ್ಟ್ ಕಂಪ್ನಿದು ಏನು ರಿಸಲ್ಟ್ ಬಂದಿದೆ, Q3 ರಿಸಲ್ಟು. ಸೊ ಇದನ್ನು ಅನಲೈಸ್ ಮಾಡೋಣ ಸ್ವಲ್ಪ. ಸೊ ಟೋಟಲ್ ಇನ್ಕಮ್ಮು 93 crores ಇದೆ ಡಿಸೆಂಬರ್ ಎಂಡೆಡ್ 31st. ಸೊ ಲಾಸ್ಟ್ ಕ್ವಾರ್ಟ್ರಲ್ಲಿ ಇದು 80 crores ಇತ್ತು, ಲಾಸ್ಟ್ ಇಯರು 76 crores ಇತ್ತು. ಸೊ 76 crores-ಇಂದ 93 crore, 80 crore-ಇಂದ 93 crore. ಅಂದರೆ ನೀವು ರೆವೆನ್ಯೂ ಅಂದರೆ ಟೋಟಲ್ ಇನ್ಕಮ್ಮು ಸೊ ಇಯರ್ ಟು ಇಯರ್ ಮತ್ತು ಕ್ವಾರ್ಟರ್ ಟು ಎರಡರಲ್ಲೂ ಕೂಡ ಒಳ್ಳೆಯ ಜಂಪ್ ಇದೆ. ಎಸ್ಪೆಷಲಿ ಇಯರ್ ಟು ಇಯರ್ 76ಇಂದ 93 ಅಥವಾ ಐ ಥಿಂಕ್ 20% ಜಂಪ್ ಇದೆ. ಸೊ ಒಂದು ಒಳ್ಳೆಯ ವಿಷಯ. ಸೊ ಎಕ್ಸ್ಪೆನ್ಸಸ್ ನೋಡೋಣಪ್ಪ ಅಂತಂದರೆ 81 crore, 70 crore, 70 crore. ಸೊ ಎಕ್ಸ್ಪೆನ್ಸಸ್ ಸ್ವಲ್ಪ ಏನು ಕಟ್ ಮಾಡಿದ್ದಾರೆ. ಓಕೆ, ಸೊ ಇದನ್ನು ನೆಕ್ಸ್ಟ್ ನಾವು ಟೋಟಲ್ ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯಿತು ಅಂತಂದರೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡು 99.2 crores. ಸೊ ಲಾಸ್ಟ್ ಕ್ವಾರ್ಟ್ರಲ್ಲಿ 7.5 crore ಇತ್ತು, ಲಾಸ್ಟ್ ಇಯರಲ್ಲಿ 4.6 crore ಇತ್ತು. 4.6 crore ಟು 9.24 ಅಂದರೆ ಸೊ ಆಲ್ಮೋಸ್ಟ್ ಡಬಲ್ ಆಗಿದೆ ಪ್ರಾಫಿಟ್ಟು. ಸೊ ಕ್ವಾರ್ಟರ್ ಟು ಕ್ವಾರ್ಟರು ಇಂಪ್ರೂವ್ಮೆಂಟ್ ಇದೆ, ಇಯರ್ ಟು ಇಯರ್ ಅಂತೂ ಅದರ ಡಬಲ್ ಇದೆ. EPS ನೋಡಿದ್ರೆ 5.4 ಇದೆ ಈಗ, ಲಾಸ್ಟ್ ಕ್ವಾರ್ಟ್ರಲ್ಲಿ 4.41, ಲಾಸ್ಟ್ ಇಯರಲ್ಲಿ 2.6. ಸೊ ಡಬಲ್ಗಿಂತ ಜಾಸ್ತಿ ಆಗಿದೆ. ಒಂದು ಒಳ್ಳೆಯ ರಿಸಲ್ಟ್ ಅಂತ ನಾವು ಹೇಳ್ಬೋದು. ಬಟ್ ಯಾವುದೇ ಕಂಪ್ನಿಯ ಯಾವುದೇ ರಿಸಲ್ಟನ್ನು ಬರೀ ಜಸ್ಟ್ ಒಂದು ಕ್ವಾರ್ಟರ್ ಟು ಕ್ವಾರ್ಟರ್ ಅನಲೈಸ್ ಮಾಡಿ ಅದರಿಂದ ನೀವು ಎಕ್ಸಿಟ್ ಆಗೋ ಪ್ಲಾನು ಮಾಡಬೇಡ್ರಿ, ಅಥವಾ ಒಂದು ಕ್ವಾರ್ಟರ್ ರಿಸಲ್ಟ್ ನೋಡಿ ಅದರಲ್ಲಿ ಏನೋ ಬೈ ಮಾಡೋ ಪ್ಲಾನು ಮಾಡಬೇಡ್ರಿ. ಸೊ ನೀವು ಭಾಳ ಅಂದರೆ ಇಯರ್ ಟು ಇಯರ್ ಅನಲೈಸ್ ಮಾಡಬೇಕಾಗತ್ತೆ. ನೀವು ಒಂದು ಸ್ಟಾಕನ್ನು ಎಂಟ್ರಿ ಆಗೋಕ್ಕಿಂತ ಮುಂಚೆ 10 ಸರಿ ಅಥವಾ 100 ಸರಿ ಅದ್ರ ಬಗ್ಗೆ ವಿಮರ್ಶೆ ಮಾಡ್ಕೊಳ್ಳಿ, ಕ್ರಾಸ್ ವೆರಿಫೈ ಮಾಡಿ. ಸೊ ಆಮೇಲೆ ಇಫ್ ಯು ಗೆಟ್ ಕನ್ವಿಕ್ಷನ್ ಅಬೌಟ್ ದಟ್ ಕಂಪನಿ ದೆನ್ ಓನ್ಲಿ ಎಂಟರ್. ಬರೀ ಯಾವತ್ತೂ ರಿಸಲ್ಟ್ಸಿಂದ ಯಾವ ಡಿಸಿಷನ್ಸನ್ನು ತೊಗೋಬೇಡಿ. ಸೊ ದಿಸ್ ಕಂಪ್ನಿ ಈಸ್ ಟೀನಾ ರಬ್ಬರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರು. ಅದ್ಭುತವಾದಂಥ ಏನು ಕ್ವಾರ್ಟರ್ ರಿಸಲ್ಟ್ಸನ್ನು ಕೊಟ್ಟಿದೆ. ಬಟ್ ಲೆಟ್ಸ್ ಸಿ ಆನ್ ದ ಇಯರ್ ವೈಸ್. ಸೊ ನೆಕ್ಸ್ಟು ಏಪ್ರಿಲ್ಗೆ ಮಾರ್ಚ್ ರಿಸಲ್ಟ್ಸ್ ಬರುತ್ತಲ್ಲ, ಆವಾಗ ಇಯರ್ಲಿ ವೈಸ್ ನಾವು ಅನಲೈಸ್ ಮಾಡೋಣ. ಬಟ್ ಇನ್ನೊಂದೇನಪ್ಪ ಅಂತಂದರೆ 3 rupees ಇಂಟ್ರಿಮ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದ್ದಾರೆ ಇವಾಗ. ಸೊ ಲಾಸ್ಟ್ ಇಯರ್ ಎಂಡ್ಗೆ 9 rupees ಡಿವಿಡೆಂಡನ್ನು ಕೊಟ್ಟಿದ್ದರು. ಸೊ ಅದಕ್ಕಿಂತ ಮುಂಚೆ 3 rupees ಇಂಟ್ರಿಮೆಂಟ್ ಡಿವಿಡೆಂಡ್ ಕೊಟ್ಟಿದ್ದರು. ಸೊ ದಟ್ 1 yearಗೆ 12 rupees ಡಿವಿಡೆಂಡನ್ನು ಕೊಟ್ಟಿದ್ದರು. ಸೊ ಈ ಸರಿ ಈಗಾಗಲೇ 3 rupees ಇಂಟ್ರಿಮ್ ಡಿವಿಡೆಂಡನ್ನು ಅನೌನ್ಸ್ ಮಾಡಿದ್ದಾರೆ. ಬಹುಶಃ ಎಲ್ಲರ ಒಂದು ಏನಪ್ಪ ಸ್ಪೆಕ್ಯುಲೇಷನ್ಸ್ ಅಂದರೆ ಮಾರ್ಚಲ್ಲಿ ಕೂಡ ಇದು ಇಯರ್ ಎಂಡ್ಗೂ ಕೂಡ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಸೊ ಮತ್ತೆ ನೆಕ್ಸ್ಟ್ ಕೂಡ ಒಂದು 9 to 10 rupees ಮತ್ತೆ ಡಿವಿಡೆಂಡ್ ಕೊಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಅಲ್ಲಿಗೆ 13 to 15 rupees ಈ ಇಯರ್ ಡಿವಿಡೆಂಡ್ ಸಿಗೋ ಚಾನ್ಸಸ್ ಕೂಡ ಇದೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ಖಂಡಿತವಾಗ್ಲೂ ಮುಂದಿನ ವರ್ಷಗಳಲ್ಲಿ ಇದರ ಒಂದು ನೇಚರ್ ಆಫ್ ಬಿಸ್ನೆಸ್ಸು, ಇದನ್ನು ಬೇಕಿದ್ರೆ ಒಂದು ಫುಲ್ ಡಿಟೇಲ್ ವಿಡಿಯೋ ಮಾಡೋಣ. ಇದು ಇನ್ನೂ 5 ವರ್ಷಕ್ಕೆ ಅದ್ಭುತವಾದಂಥ ರಿಟರ್ನ್ಸ್ ಕೊಡೋವಂಥ ಕಂಪ್ನಿ ಇದು. ಯಾಕಂದರೆ ಈಗ ಆಲ್ರೆಡಿ ಇದನ್ನು ಲಾಸ್ಟ್ ಇಯರಿಂದ ನಾನು ಹೇಳ್ತಾ ಇದ್ದೆ, ಒಂದು ಒಳ್ಳೆಯ ನೇಚರ್ ಆಫ್ ಬಿಸ್ನೆಸ್ ಇದೆ, ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ, ಇನ್ಕ್ಲೂಡಿಂಗ್ ಗೌರ್ಮೆಂಟ್ಸ್ ಕೂಡ ಇದರಲ್ಲಿ ಶೇರ್ ಹೋಲ್ಡಿಂಗ್ ಇದ್ದಾರೆ. ಸೊ ಲೈಕ್ ಇದು ಒಂದು ರಿನ್ಯೂವಬಲ್ ಅಂದರೆ ರೀಯೂಸಬಲ್ ಗ್ರೀನ್ ಪ್ರಾಡಕ್ಟ್ಸ್ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು. ಇದ್ರ ಮೇಲೆ ಒಂದು ಒಳ್ಳೆಯ ವಿಡಿಯೋವನ್ನು ಅಂದರೆ ಡಿಟೇಲ್ ಡಿಸ್ಕ್ರಿಪ್ಷನ್ ವಿಡಿಯೋವನ್ನು ಮಾಡೋಣ. ಸೊ ನಿಮಗೆ ಇನ್ನೊಂದೇನಪ್ಪ ಅಂತಂದರೆ ರೀಸೆಂಟಾಗಿ ಇದು ಬೋನಸ್ ಕೂಡ ಕೊಟ್ಟಿತ್ತು. ಎಷ್ಟು 1:1 ಬೋನಸ್ ಕೂಡ ಕೊಟ್ಟಿತ್ತು. ಅಂದರೆ ಒಂದು ಶೇರ್ ಇದ್ದವರಿಗೆ ಮತ್ತೊಂದು ಶೇರನ್ನು ಬೋನಸ್ ಕೂಡ ಕೊಟ್ಟಿತ್ತು. ಮತ್ತು ಇದು 1100 ಅಥವಾ 1200 ಲೆವೆಲ್ ಕ್ರಾಸ್ ಮಾಡಿದ್ರೆ, ಸೊ 1200 rupees ತನಕ ಏನಾದರೂ ಹೋಗಿದ್ದೆ ನೆಕ್ಸ್ಟ್ ಇಯರಲ್ಲಿ ಹೋದರೆ, ಸೊ ಮತ್ತೊಂದು ಸರಿ ಬೋನಸ್ ಕೊಡುವ ಎಲ್ಲ ಸಾಧ್ಯತೆ ಇದೆ. ಸೊ ಅಲ್ಲಿಗೆ ನಿಮ್ಮ ಹತ್ರ 100 ಇದ್ದರೆ 200 ಆಗಿದ್ದಾವೆ ಈಗ, ಮತ್ತು 200 ಇರೋ 400 ಶೇರ್ಸ್ ಆಗ್ತವೆ. ಸೊ ಮತ್ತು ಡಿವಿಡೆಂಡ್ 400 ಶೇರ್ಸಿಗೆ ನಿಮಗೆ ನೆಕ್ಸ್ಟ್ ಇಯರ್ ಡಿವಿಡೆಂಡ್ ಬರುತ್ತೆ. ಸೊ ಈ ಥರನೇ ಸ್ಟಾಕ್ ಮಾರ್ಕೆಟ್ ಅಂದರೆ ದಿಸ್ ಈಸ್ ಬ್ಯೂಟಿ ಆಫ್ ಸ್ಟಾಕ್ ಮಾರ್ಕೆಟ್. ಸೊ ನೀವು ಯಾವುದೇ ಒಂದು ಸ್ಟಾಕನ್ನು ಎಸ್ಪೆಷಲಿ ಅದು ನಿಮಗೇನು ಬೇಸ್ ಪ್ರೈಸಲ್ಲಿ ಅಂದರೆ ಲೈಕ್ ಅದರ IPO ಆಗಿರ್ಬೋದು. ಈಗ IRAD 32 rupeesಲ್ಲಿ IPO ಬಿದ್ದಿತ್ತು, ಕೆಲವರಿಗೆಲ್ಲ ಅಲರ್ಟ್ ಆಗಿದೆ, ಹಾಗೆ ಹೋಲ್ಡ್ ಮಾಡಿದ್ದಾರೆ. ಅದು ಒಂದು ತುಂಬ ಒಳ್ಳೆ ಬೇಸ್ ಪ್ರೈಸಲ್ಲಿ ಮುಂದಿನ ವರ್ಷಗಳಲ್ಲಿ ಅವರಿಗೆ ಒಂದು 5-6 ವರ್ಷಗಳಲ್ಲಿ ಹತ್ತತ್ರ ಅವರಿಗೆ 30 rupees ಅವರು ಡಿವಿಡೆಂಡ್ ರೂಪದಲ್ಲೇ ಪಡೆದುಬಿಟ್ಟಿರ್ತಾರೆ. ಅಂದರೆ ಅವರಿಗೆ ಶೇರ್ಸ್ ಅವ್ರು ಏನು 1000, 5000, 10,000 ಶೇರ್ಸ್ ತೊಗೊಂಡಿರ್ತಾರೆ, ಫ್ರೀ ತಗೊಂಡಂಗೆ. ಮತ್ತು ಅದ್ರ ಮೇಲೆ ಕೂಡ ಡಿವಿಡೆಂಡು ಮತ್ತು ಅದ್ರ ವ್ಯಾಲ್ಯೂಷನು ಜಾಸ್ತಿ ಆಗಿರುತ್ತೆ. ಆ ಥರ ಯಾವುದಾದ್ರೂ ನಿಮಗೆ ಒಳ್ಳೆ ಕನ್ವಿಕ್ಷನ್ ಇರ್ತಕ್ಕಂಥ ಕಂಪ್ನಿ ಸಿಕ್ಕರೆ, ಎಕ್ಸಾಂಪಲ್ ಲಾಸ್ಟ್ ಇಯರು ನಾವು ಆ ಥರದ ಒಂದು ಪಿಕಾಡಿಲೋ ಆಗ್ರೋ ಅಂತೇಳಿ 30 rupeesಲ್ಲಿ ನಾವು ಅದನ್ನು ಟ್ರೇಸ್ ಔಟ್ ಮಾಡಿದ್ವಿ. ಸೊ ಇನ್ನೊಂದು HBL ಪವರು ಅದನ್ನು 70 to 80 rupeesಲ್ಲಿ ಟ್ರೇಸ್ ಔಟ್ ಮಾಡಿದ್ವಿ. ಅವೆರಡು ಆ ಥರದ ಒಂದು ಕಂಪ್ನಿಗಳು. ಸೊ ಈಗ ಅದನ್ನೇ ನಾವು ಈಗ ನಮ್ಮ
ನಮ್ಮ ಕ್ಲೈಂಟ್ಸ್ ಇದ್ದಾರೆ, ಆ ಕ್ಲೈಂಟ್ಸಿಗೆಲ್ಲ ನಾವೀಗ 10-15 ರುಪೀಸಲ್ಲಿ ಇರ್ತಕ್ಕಂಥ ಒಂದು 4-5 ಕಂಪ್ನಿಗಳನ್ನು ಟ್ರೇಸ್ ಮಾಡಿ ಸೊ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದೀವಿ. ಆ ಥರ ನೀವು ಕೂಡ ನಿಮಗೆ ಯಾವುದಾದ್ರೂ ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆಯ ಗೈಡರ್ ಇದ್ದರೆ, ಲೈಕ್ ಬರೀ ನಾನು ಹೇಳ್ತಿರೋದು ಯೂಟ್ಯೂಬಲ್ಲ ನಾನು ಹೇಳ್ತಿರೋದು, ನಿಮಗೆ ವರ್ಚುವಲ್ ಆಗಿ ಒಳ್ಳೆಯ ಗೈಡರ್ ಇದ್ದರೆ, ಅಂದರೆ ಲೈಕ್ ಸೆಬಿ ರಿಜಿಸ್ಟರ್ಡ್ ಅನಾಲಿಸ್ಟು ಮತ್ತು ಒಂದು ಒಳ್ಳೆಯ ಕಂಪ್ನಿಯ ಫಾಲೋಅಪ್ಪು ಮತ್ತು ಒಂದು ದೊಡ್ಡ ಕಮ್ಯುನಿಟಿ ನಿಮ್ಮ ಜೊತೆಗಿದ್ದರೆ ಮಾತ್ರ ಅಂತರ ನೀವು ಜಾಯ್ನ್ ಆಗಿ ಖಂಡಿತವಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆಯ ದುಡ್ಡನ್ನು ಮಾಡ್ಬೋದು. ಇದನ್ನು ನೀವು ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ. ಈ ಕಂಪ್ನಿಯ ಬಗ್ಗೆ ಸ್ಟಡಿ ಮಾಡಿ. ಟೀನಾ ರಬ್ಬರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಅದರ 4 ಕಂಪ್ನಿ ಕವರ್ ಮಾಡ್ತೀನಿ ಅಂದಿದೆ. ಸಾರಿ, ಬಿಕಾಸ್ ವಿಡಿಯೋ ತುಂಬ ಲೆಂತಿ ಆದರೆ ಜನಕ್ಕೆ ಆಲ್ರೆಡಿ ಕೆಲವೊಂದು ಪೇಷನ್ಸ್ ಇರಲ್ಲ, ಹಾಗಾಗಿ ಸೊ ಇನ್ನೊಂದು ಕಂಪ್ನಿಯ ಒಂದು ಅಪ್ಡೇಟ್ಸನ್ನು ಕೊಟ್ಟು ಇವತ್ತಿನ ವಿಡಿಯೋನ ಮುಗಿಸೋಣ. ಸೊ ಇನ್ನು ಉಳಿದಂಥ 2 ಕಂಪ್ನಿಗಳನ್ನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಇದು ನೋಡಿ, ಲಾಸ್ಟ್ ಡಿಸೆಂಬರ್ ಕ್ವಾರ್ಟ್ರಲ್ಲಿ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಚೇಂಜ್ ಆಗಿದೆ. ಸೊ FIS 17.97ಇಂದ 15.89 ಅಂದರೆ 16%ಗೆ 1.9% ಅಷ್ಟು ಕಡಿಮೆ ಆಗಿದೆ. ಬಟ್ ಅದೇ ಸೇಮ್ ಜಾಗದಲ್ಲಿ DIS 6.75ಇಂದ 8.32ಗೆ ಇನ್ಕ್ರೀಸ್ ಆಗಿದೆ. ಸೊ ನೀವು ಟೋಟಲ್ ಇದು ನೋಡಿದ್ರೆ 19.8 ಪಬ್ಲಿಕ್ ಇದೆ. ಸೊ ಟೋಟಲ್ ನೋಡಿದ್ರೆ ಇಲ್ಲಿ ಕಡಿಮೆ ಆಗಿದೆ, ಇಲ್ಲಿ ಜಾಸ್ತಿ ಆಗಿದೆ. ಬಟ್ ಇದು ಏನಪ್ಪ ಅಂತಂದರೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಅಂದರೆ ಲೈಕ್ FIS ಕೊಡ್ತಾ ಇರ್ತಾರೆ, DIS ತೊಗೋತಾ ಇರ್ತಾರೆ, ಇದು ನಡೀತಾ ಇರ್ತದೆ. ಬಟ್ ಇಲ್ಲೊಂದು ಚೇಂಜಸ್ ಆಗಿರೋದಕ್ಕೆ ನಾವು ಅದನ್ನ ಗಮನದಲ್ಲಿ ನೋಡ್ತಾ ಇರಬೇಕಾಗುತ್ತೆ, ಪ್ರತಿ ಟೈಮ್ ಫಾಲೋಅಪ್ ಮಾಡ್ತಾ ಇರಬೇಕಾಗ್ತದೆ. ಸೊ ಏನಾದರೂ ನೆಗೆಟಿವ್ ಇನ್ಫಾರ್ಮೇಷನ್ಸ್ ಬಂದಿದೆಯಾ ಕಂಪ್ನಿಯ ಬಗ್ಗೆ, ಪ್ರತಿಯೊಂದನ್ನು ನಾವು ಸ್ಟಡಿ ಮಾಡಬೇಕಾಗ್ತದೆ. ಸೊ ಇದು ಕಂಪ್ನಿ ಈಗ ಏನಪ್ಪ ಅಂತಂದರೆ ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸು. ರೀಸೆಂಟಾಗಿ ಇದ್ರದ್ದೊಂದು ಅಪ್ಡೇಟ್ ಕೂಡ ಬಂದಿತ್ತು, ನಾನು ಶೇರ್ ಮಾಡಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಇವರೇನು ಹೊಸ ಥರದ LED ಲ್ಯಾಂಪ್ಗಳನ್ನ ಸ್ವಲ್ಪ ಅಪ್ಡೇಟೆಡ್ ಮಾಡಿ ಮತ್ತೆ ಲಾಂಚ್ ಮಾಡಿದ್ದಾರೆ, LED ಲ್ಯಾಂಪ್ಸ್ಗಳನ್ನ. ಸೊ ಇದು ಒಂದು ಒಳ್ಳೆಯ ಕಂಪ್ನಿ, ದೊಡ್ಡ ಕಂಪ್ನಿ, ಆಮೇಲೆ ಒಳ್ಳೆಯ ಹೆಸರಿರ್ತಕ್ಕಂಥ ಪಾಪ್ಯುಲರ್ ಕಂಪ್ನಿ. ಈ ಒಂದು ಆಟೋ ಸೆಕ್ಟ್ರಲ್ಲಿ ಒಂದು ಲೀಡಿಂಗ್ ಕಂಪ್ನಿನೇ ಅನ್ಕೋಬೋದು. ಸೊ ಇದು ಲಾಸ್ಟ್ ಇಯರ್ 4.5 ರುಪೀಸ್ ಡಿವಿಡೆಂಡ್ ಕೊಟ್ಟಿತ್ತು. ಸೊ ನಾನು ಯಾಕೆ ಡಿವಿಡೆಂಡನ್ನು ಹೇಳ್ತೀನಿ, ಕೆಲವರು ಹೇಳ್ತಾರೆ ಸರ್ ನಾವು ಡಿವಿಡೆಂಡೆಲ್ಲ 5 ರೂಪಾಯಿ 10 ರೂಪಾಯಿ ಡಿವಿಡೆಂಡೆಲ್ಲ ಏನು ಮಾಡೋದು ಸರ್, 500 ರೂಪಾಯಿ ಕೊಟ್ಟು ಶೇರ್ ತೊಗೊಂಡಿರ್ತೀವಿ ಅಂತೇಳಿ. ಯಾವ ಕಂಪ್ನಿಗಳು ಡಿವಿಡೆಂಡನ್ನು ಜಾಸ್ತಿ ಕೊಡ್ತಾರೆ ಮತ್ತು ಗ್ರೋತ್ ಇರುತ್ತೆ, ನೀವು ನೋಡಿರಿ, ಗ್ರೋತ್ ಇರಬೇಕು, ಡಿವಿಡೆಂಡನ್ನು ಜಾಸ್ತಿ ಕೊಡ್ತಾ ಹೋಗ್ತಿರುತ್ತಲ್ಲ, ಅಂಥ ಕಂಪ್ನಿಗಳಲ್ಲಿ ನೀವು ಮಾರ್ಕೆಟ್ ಎಂಥ ಕರೆಕ್ಷನ್ ಆದರೂ ಕೂಡ ನಿಮಗೆ 5 to 10 ಅಥವಾ 15% ನೀವು ಇದೇ ಏನು ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸನ್ನು ನೋಡಿ, ಲಾಸ್ಟ್ ಕರೋನಾ ಟೈಮಲ್ಲಿ, ಕರೋನಾ ಟೈಮು ಆದರೂ ಆಯಿತು, ಆಮೇಲೆ ನೆಕ್ಸ್ಟು ಮತ್ತು ಲಾಸ್ಟ್ ಇಯರಲ್ಲಿ ಏನು ಇನ್ಫ್ಲೇಷನ್ ಜಾಸ್ತಿಯಾಗಿ ರಷ್ಯಾ ಯುಕ್ರೇನ್ ವಾರಲ್ಲಿ ಏನು ಕ್ರ್ಯಾಶ್ ಆಯಿತು ಸ್ಟಾಕ್ ಮಾರ್ಕೆಟ್, ಆವಾಗ ನೋಡಿರಿ ಎಷ್ಟು ಕರೆಕ್ಷನ್ ಆಗಿರುತ್ತೆ. ಮತ್ತು ಕರೆಕ್ಷನ್ ಆದರೂ ಕೂಡ ಮಾರ್ಕೆಟ್ ಯಾವಾಗ ವಾಪಸ್ ಆಗುತ್ತೆ, ಹೆಂಗೆ ಬೌನ್ಸ್ ಬೇಕಾಗ್ತವೆ. ಸೊ ಹಾಗಾಗಿ ಇಂಥ ಸ್ಟಾಕ್ಗಳಲ್ಲಿ SIPಯನ್ನು ಮಾಡೋದು ತುಂಬ ಒಳ್ಳೆಯ ವಿಷಯ. ಯಾಕಂದರೆ ಮುಂದಿನ ವರ್ಷಗಳಲ್ಲಿ ಲೈಕ್ ಇದು 900-1000 ರುಪೀಸಿಗೆ ಹೋದರೆ ಸ್ಪ್ಲಿಟ್ ಆಗ್ಬೋದು ಮತ್ತು ಬೋನಸ್ ಸಿಗ್ಬೋದು. ಸೊ ಇವತ್ತು ನಿಮ್ಮ ಹತ್ರ ಇವು 200-300 ಸ್ಟಾಕ್ ಇದಾವಂದರೆ ಇನ್ನೊಂದು 5 ಇಯರ್ಸಿಗೆ ನಿಮ್ಮ ಹತ್ರ 1000 ಸ್ಟಾಕ್ ಕೂಡ ಆಗ್ಬೋದು. ಸೊ ಅದಕ್ಕೆ ನಿಮಗೆ ಆಗ ಲೆಕ್ಕ ಹಾಕಿದರೆ ನಿಮಗೆ ಎಷ್ಟಪ್ಪ, ಒಂದೊಂದು ಶೇರಿಗೆ 10 ರೂಪಾಯಿ ಡಿವಿಡೆಂಡ್ ಕೊಟ್ಟರೆ ನಿಮಗೆ 1000 ಇದ್ದರೆ 10,000 20,000 ಡಿವಿಡೆಂಡ್ ಬರುತ್ತೆ. ಈ ಥರ ಕೂಡ ನಾವು ಸ್ಟಾಕ್ ಮಾರ್ಕೆಟಲ್ಲಿ, ಅಂದರೆ ಲೈಕ್ ನಾನು ಎಕ್ಸಾಂಪಲ್ ಹೇಳ್ತಿರೋದು ಸ್ಯಾಲ್ರಿಡ್ ಪರ್ಸನ್ಸು, ಅಂದರೆ ಏನೋ ಮಂತ್ಲಿ ಒಂದು 5,000 10,000 ನಾವು ಸೇವಿಂಗ್ ಮಾಡಿ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ದುಡ್ಡು ಮಾಡ್ತೀವಿ ಅನ್ನೋರಿಗೆ ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ದಾರಿ. ಇಂತಹ ಕಂಪ್ನಿಗಳನ್ನು ಆಯ್ಕೆ ಮಾಡಿಕೊಂಡು SIP ಮಾಡ್ತಾ ಹೋಗ್ರಿ. ನಿಮಗೆ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕು, ಹೆಲ್ಪ್ ಬೇಕಂದರೆ ನನ್ನ ಏನೋ ಟೆಲಿಗ್ರಾಮ್ ಚಾನಲ್ ಇದೆ, ಜಾಯ್ನ್ ಆಗಿ. ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ, ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ. ನಿಮಗೆ ಒಳ್ಳೆಯ ಒಂದು SIP ಅಕೌಂಟನ್ನು ಕೂಡ ನಾನು ಬೇಕಾದ್ರೆ ಮಾಡಿಸ್ಕೊಡ್ತೀನಿ. ಒಂದು ಒಳ್ಳೆಯ SIP ಅಕೌಂಟನ್ನು ಕೂಡ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆಯ ದುಡ್ಡನ್ನು ಮಾಡಿ, ನಿಮ್ಮ ಜರ್ನಿ ಚೆನ್ನಾಗಿರಲಿ, ಯಾವಾಗಲೂ ಒಳ್ಳೆಯ ವೆಲ್ತ್ ಕಡೆ ಹೋಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಮತ್ತೆ ನಿಲ್ಲಿಸುತ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.